ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಹೆಸರುಬೇಳೆ ಮತ್ತು ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಒಂದು ಆರೋಗ್ಯಕರವಾಗಿರುವಂತಹ ಪಾಯಸ, ಕುಡಿಯೋ ಪಾಯಸ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಸಹ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಕ್ಕೆ ಮಾಡೋದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾವು ಒಂದು 2 ಗಂಟೆ ಮುಂಚೆನೇ ಈ ಥರ ನೆನೆಸಿಟ್ಕೋಬೇಕು. ನಾವು ಡ್ರೈ ಫ್ರೂಟ್ಸ್ ಎಲ್ಲ ನೆಂದರೆ ಚೆನ್ನಾಗಿರುತ್ತೆ ತಿಕ್ನೆಸ್ಸು ಅಂತ. ಇಲ್ಲಿ ಒಂದು 30 ಗೋಡಂಬಿ ಮತ್ತು ಒಂದು 20 ಬಾದಾಮಿ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಒಂದು 300 ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಹೆಸರುಬೇಳೆನ ಸ್ವಲ್ಪ ನಾವು ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಡ್ಬೇಕು. ನಾವಿಲ್ಲಿ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈಗ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಪಾಯಸ. ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇಕಾದರೆ. ಇದನ್ನು ಸ್ವಲ್ಪ ತುಪ್ಪ ಹಾಕಿ ಹೆಸರುಬೇಳೆನ ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು. ನೀಟಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಹುರ್ಕೊಂಬಿಟ್ಟು ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈಗ ಇದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂದರೆ ಸಾಕು, ನಮಗೆ ಸರಿ ಹೋಗುತ್ತೆ. ಅಷ್ಟರಲ್ಲಿ ವಿಸಿಲ್ ಬರೋದ್ರೊಳಗಡೆ ನಾವು ಇಲ್ಲಿ ಬೆಲ್ಲ ಸಹ ಕರಗಿಸೋದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಸ್ಟವಲ್ಲಿ. ಅದು ಸಹ ಸಿಮ್ಮಲ್ಲಿ ಇಟ್ಬಿಟ್ರೆ ಕರಗ್ತಾ ಇರುತ್ತೆ ಅದು ಬೇಯೋದ್ರೊಳಗಡೆ. ಅಷ್ಟರಲ್ಲೇ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ವಲ್ಲ ಅವನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದಕ್ಕೇ ಒಣಕೊಬ್ಬರಿ, ಅದು ಡ್ರೈ ಫ್ರೂಟ್ಸ್ ಎಷ್ಟು ತೊಗೊಂಡಿದ್ವೋ ಅಷ್ಟು ಪ್ರಮಾಣದಲ್ಲಿ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಒಂದು 5-6 ಏಲಕ್ಕಿನ ಇದು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು ಬೇಕಾದ್ರೆ ಗಸಗಸೆ ಸಹ ಹುರಿದು ಹಾಕ್ಕೋಬೋದು ಈ ಟೈಮಲ್ಲಿ ನೀವು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಫೈನಾಗಿ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಪಾಯಸ. ನಾವು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ತೇಲಿಸಿ ಹಾಕೋದ್ರಿಂದ ಮಕ್ಕಳು ಎಲ್ಲ ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ದಿಯಾಗೂ ಇರುತ್ತೆ ಅಲ್ವಾ. ಅದಕ್ಕೆ ನೋಡಿ, ಅಷ್ಟರಲ್ಲೇ ಹೆಸರುಬೇಳೆನೂ ಸಹ ಒಂದು ವಿಸಿಲ್ ಬೇಯಿತು. ಈಗ ಇದನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ, ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಬೇಯಿಸುವಾಗ ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪ ದೊಡ್ಡ ಬೌಲಲ್ಲೇ ಹಾಕ್ಕೊಂಡು ರುಬ್ಬಿರೋ ಮಿಶ್ರಣ ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಕರಗಿಸಿಟ್ಟಂತಹ ಬೆಲ್ಲನೂ ಸಹ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಲ್ಲು ಏನಾದರೂ ಇದ್ದರೆ ಅಂತಂದು. ಈಗ ಇದನ್ನು ಬೆಲ್ಲ ಅದನ್ನೆಲ್ಲ ಪೇಸ್ಟೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ. ಇಷ್ಟರಲ್ಲೇ ಹೆಸರುಬೇಳೆ ಬೆಂದಿತ್ತಲ್ವ ನೋಡಿ, ಒಂದೇ ವಿಷಲ್ಗೆ ಇಷ್ಟು ಬೆಂದಿದೆ. ಈಗ ಏರ್ ಪ್ರೆಸರೆಲ್ಲ ಹೋದ್ಮೇಲೆ ಈ ಥರ ಇದನ್ನು ಸಹ ಒಂದು ಚೌಟ್ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಜಾಸ್ತಿ ಸ್ಮ್ಯಾಶ್ ಮಾಡಿದ್ರೆ ಪ್ರಾಬ್ಲಮ್, ಯಾಕಂದರೆ ಹೆಸರುಬೇಳೆ ಅಲ್ಲೇದಲ್ಲೇ ಸಿಗ್ತಾ ಇದ್ರೂ ಅಷ್ಟು ಚೆನ್ನಾಗಿರುತ್ತೆ ಪಾಯಸ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ರುಬ್ಬಿ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿರಿ, ಕುಡಿಯೋ ಪಾಯಸ ಅಲ್ವಾ. ಈಗ ಇದು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕಿದು. ಅಷ್ಟು ಫುಲ್ ನೊರೆ ಎಲ್ಲ ಕಂಪ್ಲೀಟ್ ಆಗೋ ತನಕ ಕುದಿಸ್ಕೊಂಡ್ಬಿಟ್ರೆ ಪಾಯಸ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ, ಈಗ ಇನ್ನೂ ಒಂದು ಸತಿ ಕುದಿ ಬಿದ್ದಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹೆಸರುಬೇಳೆ ಹಾಕಿರೋದ್ರಿಂದ. ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಈ ಥರ ಕುದಿ ಬಂತು ನೋಡಿ, ನೊರೆ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನಿಮ್ಗೇನಾದರೂ ಸ್ವೀಟು ಜಾಸ್ತಿ ಬೇಕು ಸ್ವಲ್ಪ ಅಂತಂದರೆ, ಬೆಲ್ಲಗೆ ಆಗಲಿಲ್ಲ ಅಂದರೆ ಈ ಟೈಮಲ್ಲಿ ಬೇಕಾದ್ರೆ ಸಕ್ಕರೆನೂ ಸಹ ಆ್ಯಡ್ ಮಾಡ್ಕೊಬೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.